ಎಲ್ಲರಿಗೆ ಇವತ್ತು ಒಂದು ಮುಕ್ಕಾಲು ಕಪ್ಪಿನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳು ತೊಗೊಂಡು ಹೆಸರು ಕಾಳಿಂದ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಆಗ್ತದೆ. ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ. ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಒಂದು 2-3 ಸಲ ನೀಟಾಗಿ ತೊಳೆದ್ಬಿಟ್ಟು ನೋಡಿ, ನೀಟಾಗಿ ತೊಳ್ಕೊಂಡ್ಬಿಟ್ಟು ಒಂದು ಕುದಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿದ್ದೀನಿ. ಅಗತ್ಯಕ್ಕೆ ಎಷ್ಟು ಬೇಕಾಗಿದೆ ಅಷ್ಟು ನೋಡಿ. ಗ್ಯಾಸ್ ಆನ್ ಮಾಡಿಟ್ಟು ಒಲೆ ಮೇಲೆ ಇಟ್ಟಿದ್ದೀನಿ. ಕುಕ್ಕರು 3ರಿಂದ 4 ಸೀಟಿ ತೊಗೊಳ್ಳುವ. 4 ಸೀಟಿ ತೊಗೊಂಡ್ರೆ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ಬಿರ್ಸಾಗೆಲ್ಲ ಮೆತ್ತಗೆ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಈ ಥರ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಆಗ್ತದೆ. ನೀವು ಹಾಗೆ ಬಿರುಸಾಗಿ ಮಾಡ್ಕೋಬೋದು. ಅದು ಚಪಾತಿಗೆ, ರೊಟ್ಟಿಗೆ ಆಗ್ತದೆ, ಅನ್ನಕ್ಕೆ ಆಗೋದಿಲ್ಲ. ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು 4 ಟೇಸ್ಟ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಣ್ಣ ಚಮಚಲೆ 4 ಚಮಚಲೆ ಅದು ಎಣ್ಣೆ ಕಾಯ್ತಾ ಇದ್ದಂಗೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಚಿಟ್ಕೊಡ್ಬೇಕು ನೋಡ್ರಿ. ಜೀರಿಗೆ ಸಾಸಿವೆ ಚಿಟ್ಕೊಡ್ತಾ ಇದೆ. ಈ ಟೈಮ್ದಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡ ತನಕ ಕೆಂಪು ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಿದೆ, ಬಾಡಿದೆ. ಈ ಟೈಮ್ನಲ್ಲಿ ಹಸಿ ಖಾರ ಸೇರಿಸ್ತಾ ಇದ್ದೀನಿ. ನೀವು ಒಣ ಖಾರ ಕೂಡ ಹಾಕ್ಕೋಬೋದು, ಚಿಲ್ಲಿ ಪೌಡ್ರು. ನಾನು ಹಸಿ ಖಾರ ಹಾಕಿ ಮಾಡ್ತಾಯಿದ್ದೀನಿ. ಇವತ್ತು ಹಸಿ ವಾಸನೆಗೆ ಹೋಗೋ ತನಕ ಸ್ವಲ್ಪ ಇದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಸೈಜು ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ, ಕಟ್ ಮಾಡಿಟ್ಟಿದೆ, ಸಣ್ಣಗೆ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ಟೊಮ್ಯಾಟೊ ಬೇಡ ಅಂದರೆ ಹುಳಿ ಕೂಡ ಸೇರಿಸ್ಕೋಬೋದು. ನಿಂಬೆ ರಸ ಆಗಲಿ, ಹುಳಿ ಆಗಲಿ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೆ, ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ 1 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಧನಿಯಾ ಪುಡಿ, ಜೀರಿಗೆ ಪುಡಿ 2 ಸಹ ಸೇರಿಸಿದ್ದೀನಿ. ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉರಿಯನ್ನು ಸ್ಲಿಮ್ಮಲ್ಲಿ ಇಡಿ. ಈ ಟೈಮ್ದಲ್ಲಿ ಮಸಾಲೆ ಹಾಕುವಾಗ ಯಾವಾಗಲೂ ಸ್ಲಿಮ್ಮಲ್ಲಿ ಇಡಬೇಕು ಉರಿ. ನೋಡಿ, 1 ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಚಮಚಲ್ಲೇ 1 ಚಮಚ ಗರಂ ಮಸಾಲ ಹಾಕಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ. ಅದನ್ನು ಕೂಡ ಎಣ್ಣೆ ಬಿಡೋ ತನಕ ಮಸಾಲೆಗೆಲ್ಲ ಎಣ್ಣೆ ಬಿಟ್ಕೊಂಡ್ಬರ್ಬೇಕು. ನೋಡಿ, ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಆಗಲೇ ಬೇಯಿಸಿದಂಥ ಹೆಸರು ಕಾಳನ್ನು ಹಾಕ್ಕೊಂಡ್ಬಿಡೋದು. ಹೆಸರು ಕಾಳು ಬೇಯಿಸಿದ್ದು ಹಾಕ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿ ಎಷ್ಟು ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಒಂದು 2 ನಿಮಿಷ ಮುಚ್ಚಿಟ್ರೆ ಆಯಿತು. ಜಾಸ್ತಿ ಬೇಯಿಸ್ಕೊಳ್ಲಿಕ್ಕಿಲ್ಲ, ಕುದಿಸ್ಲಿಕ್ಕಿಲ್ಲ. ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗ್ತದೆ. ಸಣ್ಣ ಲೋಟಲ್ಲೇ 1 ಲೋಟ ನೀರು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ತಿಳುವಾಗಿ ಮಾಡ್ಕೊಂಡ್ಬಿಟ್ರೆ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲಕ್ಕೂ ಆಗ್ತದೆ. ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ, ಜೋಳ ರೊಟ್ಟಿಗೆ ಸೂಪರಾಗಿರ್ತದೆ. ಒಂದು ಸಲ ಮಾಡಿ ನೋಡಿ, ನೀವು ಸಹ ಅದ್ರ ರುಚಿ ಮರೆಯೋದೇ ಇಲ್ಲ. ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಬಿಡುವ. ನೋಡಿ, ಮೇಲೆ ಸ್ವಲ್ಪ ಸೈಡಲ್ಲಿ ಎಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ. ಇಷ್ಟಾದರೆ ಸಾಕು. ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡುವ. ಒಂದು ಸೂಪರಾದ ಹೆಸರು ಕಾಳಿನ ಕಾಳು ಪಲ್ಯ ಗೊಜ್ಜು ಯಾವ ಥರ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಸಪೋರ್ಟ್ ಮಾಡಿ. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ.